ಹಾಯ್ ಹೆಲೋ ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಏನು ಕೇಳ್ತಾ ಇದ್ದೀರಂದರೆ ಮನೆಯ ಒಂದು ಪ್ಲ್ಯಾನಿಂಗನ್ನು ನಮಗೆ ತಿಳಿಸ್ಕೊಡಿ, ಮನೆಯ ಒಂದು ಬ್ಲೂ ಪ್ರಿಂಟನ್ನು ನಮಗೆ ಹಾಕ್ಕೊಡಿ, ನಿಮ್ಗೆ ಯಾವುದನ್ನು ಗೊತ್ತಿದ್ದರೆ ಕಳಿಸಿ ಅಂತ ಹೇಳಿದರೆ, ಇವಾಗ ನೋಡಿ ನಾನು 30 ಮತ್ತು 20 30/40 ಇದರಲ್ಲಿ ಈ ಮೆಜರ್ಮೆಂಟಲ್ಲಿ ನಿಮಗೆ ಎಷ್ಟು ಸುಂದರವಾಗಿರುವಂಥ ಮನೆಗಳು ಬರುತ್ತೆ ನಮ್ಮ ಇಂಜಿನಿಯರ್ಗೆ ಹೇಳಿದ್ದೆ. ಅವರು ಫೋಟೋ ಕಳಿಸೋದಕ್ಕೆ ಒಂದು ವಾರ ಟೈಮ್ ತೊಗೊಂಡ್ಬಿಟ್ರು, ಹಾಗಾಗಿ ವಿಡಿಯೋ ಹಾಕೋದಕ್ಕೆ ಕೂಡ ಸ್ವಲ್ಪ ಲೇಟ್ ಆಯಿತು. ನೋಡಿ ಅವರು ಯಾವ್ಯಾವ ಮನೆಗಳನ್ನು ಕಟ್ಟಿದ್ದಾರೆ, ಯಾವ ಮನೆಗಳಿಗೆ ಪ್ಲ್ಯಾನಿಂಗನ್ನು ಹಾಕ್ಕೊಟ್ಟಿದ್ದಾರೆ. ಅವರು ಒಂದಷ್ಟು ನನಗೆ ವಿಡಿಯೋ ಏನೂ ಕಳಿಸಿಲ್ಲ, ಫೋಟೋನೇ ಕಳಿಸಿದ್ದಾರೆ. ಇದರಲ್ಲಿ ನೋಡಿ ಯಾವುದಾನ ಬ್ಲೂ ಪ್ರಿಂಟಲ್ಲಿ ನಂಬರ್ ಇತ್ತು ಅಂದರೆ ನೀವು ಖಂಡಿತವಾಗ್ಲೂ ಕಾಲ್ ಮಾಡಿ ಕೇಳ್ಕೊಬೋದು. ಇದು ನೋಡಿ 30/20ನಲ್ಲಿ ಹೌಸಿಂಗ್ ಪ್ಲ್ಯಾನಿಂಗನ್ನು ಅವ್ರು ಹಾಕ್ಕೊಟ್ಟಿರುವಂಥದ್ದು. ಇದರಲ್ಲಿ ನಿಮ್ಗೇನಂದರೆ 2 BHK ರೂಮ್ ಬರುತ್ತೆ, ಹಾಲ್ ಬರುತ್ತೆ, ಕಿಚನ್ ಬರುತ್ತೆ, ಆಮೇಲೆ ಪ್ರತಿಯೊಂದು ಅಚ್ಚುಕಟ್ಟಾಗಿ ನೀಟಾಗಿ ಬರೋವಂಥದ್ದು. ಸೊಂಪು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತಂತೆ. ಈ ರೀತಿ ಎಲ್ಲೆಲ್ಲಿ ಅವರು ರೆಡ್ ಮಾರ್ಕನ್ನು ಹಾಕಿದ್ದಾರೆ ಅಲ್ಲಿ ಬಂದು ಕಾಲಮ್ಸ್ ಅನ್ನೋವಂಥದ್ದು ಬರುತ್ತಂತೆ. ಈ ಒಂದು ನಾವು ಇಷ್ಟು ಕಾಲಮ್ಸನ್ನು ಹಾಕಿದ್ರೆ ಒಂದು 30/20ಗೆ ಒಂದು 12 ಕಾಲಮ್ಸ್ ಅನ್ನೋವಂಥದ್ದು ಬರುತ್ತಂತೆ. ಈ ಥರ ಮಾಡಿಕೊಂಡ್ರೆ ಅವರು ಮಿನಿಮಮ್ ಆಗಿ 4 ಫ್ಲೋರ್ ಮನೆಯನ್ನು ಕಟ್ಕೊಳ್ಬಹುದು. ಇದು ಬಂದು 30/40ನಲ್ಲಿ ಇರೋವಂಥದ್ದು. ಇದನ್ನು ಪ್ರತಿಯೊಂದು ನೋಡಿ ಬೆಡ್ರೂಮ್ಸ್ ಅಂಥೇಳಿ ಅವರು ಮಾಡಿದ್ದಾರೆ, ಮತ್ತು ಲಿವಿಂಗ್ ಏರಿಯಾನ ಲಿವಿಂಗ್ ರೂಮ್ ಅಂಥೇಳಿ ಮಾಡಿದ್ದಾರೆ, ಕಿಚನ್ನು, ಬಾತ್ರೂಮು ಪ್ರತಿಯೊಂದನ್ನು ಅವರು ಇಲ್ಲಿ ಡೀಟೇಲ್ಸ್ ಆಗಿ ಇವಾಗ ಉತ್ತರಕ್ಕೆ ಎಷ್ಟಿದೆ, ಪಶ್ಚಿಮಕ್ಕೆ ಎಷ್ಟಿದೆ ಪ್ರತಿಯೊಂದನ್ನು ಅವರು ಮಾರ್ಕ್ ಮಾಡಿರೋವಂಥದ್ದು. ಯಾರ್ಯಾರು ಇವಾಗ ಕೇಳಿರ್ತಾರಲ್ವ ಅವ್ರ ಹತ್ರಕ್ಕೆ ಒಂದಷ್ಟು ಸ್ವಲ್ಪ ಅವರು ಕಳಿಸ್ಕೊಟ್ಟಿದ್ದಾರೆ. ಆದರೆ ತುಂಬ ಚೆನ್ನಾಗಿ ಎಲ್ಲೂ ಕೂಡ ಅಷ್ಟೇ ಒಂದು ಇಂಚು ಕೂಡ ಅವರು ವೇಸ್ಟ್ ಅನ್ನುವಂಥದ್ದನ್ನು ಮಾಡೋದಿಲ್ಲ. ತುಂಬ ಅಂದರೆ ತುಂಬ ಸುಂದರವಾಗಿ ಅವರು ನಮಗೆ ಪ್ಲ್ಯಾನಿಂಗನ್ನು ಹಾಕ್ಕೊಡ್ತಾರೆ. ಪ್ಲ್ಯಾನಿಂಗ್ ರೇಟ್ ಕೂಡ ತುಂಬ ಅಂದರೆ ತುಂಬ ಕಮ್ಮಿ ಇರುತ್ತಂತಲೇ ಹೇಳಬಹುದು. ನೆಕ್ಸ್ಟು ಅವರು ಯಾವುದೋ ಒಂದು ಬೀಡಿಂಗ್ ಇವಾಗ ಮನೆ ಕಟ್ಟೋದಕ್ಕೆ ಕೆಳಗಡೆಗೆ ಅವರು ಕಾಲಮ್ಸನ್ನು ಹಾಕೋದಕ್ಕೆ ಈ ವೈಟ್ ಬೂದಿ ಥರ ಬರುತ್ತಲ್ವ, ಇದು ನೋಡಿ ಅವರೇ ಒಂದು ಮೆಜರ್ಮೆಂಟನ್ನು ಕೊಟ್ಟು ಅವರೇ ಒಂದು ಪ್ಲ್ಯಾನಿಂಗನ್ನು ಕೊಟ್ಟು ಕಟ್ಟಿರುವಂಥ ಮನೆ. ಇದು ಬಂದು 20/30ನಲ್ಲಿ ಕಟ್ಟಿರುವಂಥದ್ದು. ಉದ್ದ ಬಂದು 20 ಬಂದಿದೆ, ಅಗಲ ಬಂದು 30 ಅಡಿ ಬಂದಿದೆ. ಪಾರ್ಕಿಂಗ್ ಆಗಿರಬಹುದು. ತುಂಬ ಅಂದರೆ ತುಂಬ ಚೆನ್ನಾಗಿ ಒಳಗಡೆಗೆ 2 BHK ಒಂದು ಬೆಡ್ರೂಮನ್ನು ಮಾಡಿದ್ದಾರೆ. ಪಾರ್ಕಿಂಗ್ ಕೂಡ ಸ್ವಲ್ಪ ಬಿಟ್ಟಿದ್ದಾರೆ. ಇದು ಅಗಲ 30 ಅಡಿ ಬಂದಿರೋದ್ರಿಂದ ಮನೆ ಅಂತೂ ತುಂಬ ಸ್ಪೇಸಸ್ ಆಗಿ ಬಂದಿದೆ ಅಂತ ಹೇಳ್ತಾಯಿದ್ರು. ಇನ್ನು ಈ ಮನೆಯ ಗೃಹ ಪ್ರವೇಶ ಅನ್ನೋವಂಥದ್ದು ಆಗಿಲ್ಲ. ಇದನ್ನು ವಿಡಿಯೋ ಕಳಿಸಿ ಅಂತಂದೆ, ಅವರು ಕಳಿಸಿಲ್ಲ ನನಗೇನೋ. ಹಾಗಾಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಂದಿರುವಂಥ ಮನೆ ಅಂತಲೇ ಹೇಳಬಹುದು. ಇದು ನೋಡಿ ಅಗಲ ಬಂದು 30 ಬರುತ್ತೆ, ಉದ್ದ ಬಂದು 40 ಬರುತ್ತೆ. ಈ ಥರ ಮೆಜರ್ಮೆಂಟಲ್ಲೂ ಕೂಡ ದಿಕ್ಕು ಯಾವುದನ್ನ ಇರ್ಬೋದು, ಪೂರ್ವ, ಉತ್ತರ, ಪಶ್ಚಿಮ, ದಕ್ಷಿಣ ಯಾವುದನ್ನು ಸೈಟ್ ಮೆಜರ್ಮೆಂಟು ಇರಬಹುದು. ಆದರೂ ಕೂಡ ಇವರು ನಮಗೆ ಪೂರ್ವದ ಡೋರ್ ಬೇಕಂದರೆ ಪೂರ್ವದ ಡೋರಿಗೆ ಪ್ಲ್ಯಾನಿಂಗನ್ನು ಮಾಡಿಕೊಡ್ತಾರೆ. ಇವರು ವಾಸ್ತು ಕೂಡ ಅವರು ಚೆನ್ನಾಗಿ ಹೇಳುವಂಥದ್ದು. ಇವಾಗ ಅಗ್ನಿ ಮೂಲೆಯಲ್ಲಿ ಏನು ಬರಬೇಕು, ವಾಯು ಮೂಲೆಯಲ್ಲಿ ಏನು ಬರಬೇಕು, ದೇವಗಣ ಮೂಲೆಯಲ್ಲಿ ಏನು ಬರಬೇಕು ಅನ್ನೋವಂಥ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿನ ನಮಗವರು ಹೇಳ್ತಾರೆ. ಈ ರೀತಿ ಆದರೆ ನಿಮಗೆ ಈ ಥರ ಇರುತ್ತೆ. ಇದು ನೋಡಿ ಇವರು ರೀಸೆಂಟಾಗಿ ತೆಗೆದಿರುವಂಥದ್ದು. ಇದು ನೋಡಿ 30/40ನಲ್ಲಿ ಗಾಡಿ ಪಾರ್ಕಿಂಗ್ ಆಗಿರಬಹುದು ಪ್ರತಿಯೊಂದು ಇನ್ಕ್ಲೂಡನ್ನು ಮಾಡಿದ್ದಾರೆ. ಇದು ಬಂದು 2 ಇಯರ್ ಬ್ಯಾಕ್ ಅವರು ಪ್ಲ್ಯಾನಿಂಗನ್ನು ತೆಗೆದಿರೋವಂಥದ್ದಂತೆ. 20/30 ಇದು ಮೆಜರ್ಮೆಂಟಲ್ಲಿ ಅವರು ಮಾಡಿರೋವಂಥದ್ದು. ಇಲ್ಲೂ ಕೂಡ ಅಷ್ಟೇ ಒಂದು ಹಾಲು, 2 BHK ಬೆಡ್ರೂಮು, ಮತ್ತು ಪೂರ್ತಿಯಾಗಿ ತುಂಬ ಚೆನ್ನಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಈ ಸ್ಟೆಪ್ ಕೆಳಗಡೆಗೂ ಕೂಡ ಅಷ್ಟೇ ಅಂದರೆ ವಾಷಿಂಗ್ ಏರಿಯಾನ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಆಗಿರ್ಬೋದು, ಪಾತ್ರೆ ತೊಳೆಯೋದಕ್ಕಾಗಿರ್ಬೋದು, ವಾಷಿಂಗ್ ಮಿಷಿನ್ ಇಟ್ಟಿದ್ರು ಕೂಡ ನಾವಲ್ಲಿ ತುಂಬ ಚೆನ್ನಾಗಿ ಒಂದು ವಾಷಿಂಗ್ ಮಿಷಿನ್ ಇಟ್ಟರು ಕೂಡ ಅಲ್ಲಿ ಏನು ನಮಗೆ ನೀರು ತಗಲದೇ ಇರೋ ರೀತಿಯಲ್ಲಿ ನಮ್ಮ ವಾಷಿಂಗ್ ಮಿಷಿನ್ ಕೂಡ ಏನು ಡ್ಯಾಮೇಜ್ ಆಗದೇ ಇರೋ ರೀತಿಯಲ್ಲಿ ಸಹ ಅವರು ಮಾಡಿರೋವಂಥದ್ದು. ಇದು ನೋಡಿ ಇದು ಕೂಡ ಅಷ್ಟೇ ಈ ಥರ ಅವರು ಫಸ್ಟು ನಮಗೆ ಇದನ್ನು ತೋರಿಸ್ಬಿಟ್ಟು ಪ್ಲ್ಯಾನಿಂಗನ್ನು ಹಾಕಿ ಈ ರೀತಿಯಾಗಿ ಕಂಪ್ಯೂಟ್ರಲ್ಲಿ ನಮಗೆ ಕಲರ್ ಪ್ರಿಂಟಿಂಗನ್ನು ಕೊಟ್ಬಿಡ್ತಾರೆ. ಒಂದು ಎಷ್ಟೆಷ್ಟು ಮೆಜರ್ಮೆಂಟಲ್ಲಿ ಎಷ್ಟೆಷ್ಟು ಬರುತ್ತೆ. ಅಕಸ್ಮಾತಾಗಿ ಇವಾಗ ಒಬ್ಬೊಬ್ರಿಗೆ ಕಸ್ಟಮರ್ಗೆ ನಾವು ಕಣ್ಣಿಂದನೇ ನೋಡಬೇಕು, ನಮಗೆ ಮೆಜರ್ಮೆಂಟ್ ಅರ್ಥ ಆಗಿಲ್ಲ, ನಾವು ಏನಾನ ಅಲ್ಲಿ ಚೇಂಜಸ್ ಮಾಡ್ಬೋದಾ ಅಂತಂದರೆ ಇದು ಬಂದು 3 ಬೆಡ್ರೂಮ್ ಇರೋವಂಥ ಒಂದು ಮನೆ. ಇದು 30/40ನಲ್ಲಿ 3 ಬೆಡ್ರೂಮ್ ಮನೆ ಮತ್ತು ಲಿವಿಂಗ್ ಏರಿಯಾ. ಅವರು ಅಂಗಡಿ ಕೂಡ ಇದರಲ್ಲಿನೇ ಇನ್ಕ್ಲೂಡನ್ನು ಮಾಡಿರೋವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಬಂದಿರೋವಂಥದ್ದು. ಕಿಚನ್ ಆಗಿರಬಹುದು, ಮತ್ತು ಡೈನಿಂಗ್ ಊಟ ಮಾಡೋವಂಥ ಡೈನಿಂಗ್ ಏರಿಯಾ ಆಗಿರಬಹುದು. ತುಂಬ ಅಂದರೆ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಬಂದಿರೋವಂಥದ್ದು. ನಾನು ವಿಡಿಯೋ ಕಳಿಸಿ ಅಂತ ಹೇಳಿದ್ದೀನಿ. ಖಂಡಿತವಾಗ್ಲೂ ಇದು ಕೂಡ ನೋಡಿ
20/30ನಲ್ಲಿ ಅಗಲ ಬಂದು 20 ಬಂದಿದೆ, ಉದ್ದ ಬಂದು ಇದು 30 ಬಂದಿದೆ. ಇದು ಒಂದು ಲೇಔಟಲ್ಲಿ ಮಾಡಿರುವಂಥ ಮನೆ ಅಂತಲೇ ಹೇಳ್ಬಹುದು. ತುಂಬ ಚೆನ್ನಾಗಿ ಮುದ್ದಾಗಿ ಬಂದಿದೆ. ಆದರೆ ಅವ್ರು ಏನಂದರೆ ಇನ್ನೊಂದು ಬೇಜಾರೇನೆಂದರೆ ಅವ್ರು ವೀಡಿಯೋ ಕಳಿಸಿಲ್ಲ ಅಷ್ಟೇ. ನೋಡಿ, ನೀವು ಯಾರಾನ ಇವಾಗ ಪ್ಲ್ಯಾನಿಂಗನ್ನು ಕಳಿಸ್ಕೊಟ್ಟಿದ್ದಾರೆ, ಇವರೇ ಬೇಕು ಅವರೇ ಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. ಇವಾಗ ಈ ಪ್ಲ್ಯಾನಿಂಗನ್ನು ನೀವು ಯೂಸ್ ಮಾಡಿಕೊಂಡು ಯಾರಾನ ಇವಾಗ ಹೊಸದಾಗಿ ಮನೆ ಕಟ್ತಾ ಇದ್ದರೆ ಒಂದು ಐಡಿಯಾ ಬರುತ್ತೆ ನಿಮಗೇನೋ. ಹೌದು, ನಂದು ಇವಾಗ 20/30 ಇದೆ. ಕೆಲವೊಬ್ಬರು ಅಂತಾರೆ, ಅಯ್ಯೋ ಕೆಳಗಡೆ ಮನೆ ವಿಂಗಡಿಸೋದೇ ಇಲ್ಲ, ಜಾಗ ಆಗೋದಿಲ್ಲ ಅಂತ ಇರ್ತಾರಲ್ವ. ಈ ಒಂದು ಮೆಜರ್ಮೆಂಟಲ್ಲಿ ನೀವು ಖಂಡಿತವಾಗ್ಲೂ ಪ್ಲ್ಯಾನಿಂಗನ್ನು ತೆಗೆದುಕೊಳ್ಳಿ. ನೀವು ನಿಮ್ಮ ಇಂಜಿನಿಯರ್ ಹತ್ರಕ್ಕೆ ಇವಾಗ ಹೋದಾಗ ಈ ರೀತಿಯಾಗಿ ಪ್ಲ್ಯಾನಿಂಗನ್ನು ಕೊಟ್ಟರೆ ಅವರು ಕೂಡ ನಿಮಗೆ ತುಂಬ ಅಂದರೆ ತುಂಬ ಈಸಿನಲ್ಲಿ ಒಂದು ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ಮನೆ ಆಗಿರಬಹುದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ತುಂಬ ನೀಟಾಗಿ ಎಲ್ಲೂ ಕೂಡ ಒಂದು ರೀತಿಯಾಗಿ ಜಾಗ ಅನ್ನುವಂಥದ್ದು ವೇಸ್ಟ್ ಆಗೋಲ್ಲ. ಇದು ನೋಡಿ ಸ್ನೇಹಿತರೆ, ವಿಲ್ಲಾಸ್ಗಳು. ಇದು ಸಜ್ಜಾಪುರ ಸೈಡ್ಗಳಲ್ಲಿ ಬರೋವಂಥ ಒಂದು ವಿಲ್ಲಾಸ್ ಅಂತಲೇ ಹೇಳ್ಬೋದು. ಇದು ಬಂದು ಕ್ರೋಗಂಟ್ಲೆ ಇರುತ್ತೆ. ಇದ್ರ ಬಗ್ಗೆ ನಾನು ಕೇಳೋಕ್ಕೆ ಹೋಗಿಲ್ಲ, ಯಾಕಂದರೆ ನಾನಂತೂ ತೀರಾ ಕಡಿಮೆ ಬಜೆಟಲ್ಲಿನೇ ತೋರಿಸೋವಂಥ ಮನೆಗಳು ಕೋಟಿಗಟ್ಟಲೆ ಇದ್ರಂತೂ ನಾನು ಫೋಟೋ ಕೊಟ್ಟರು ಕೂಡ ನಾನು ಅದನ್ನು ರಿಜೆಕ್ಟ್ ಮಾಡ್ತೀನಿ. ಯಾಕಂದರೆ ಅದನ್ನು ಹಾಕೋದಕ್ಕೆ ಹೋಗೋದಿಲ್ಲ. ಇವಾಗ ಆಸೆ ಅನ್ನೋವಂಥದ್ದು ಎಲ್ರಿಗೂ ಇರುತ್ತೆ, ಕೋಟಿಗಟ್ಟಲೆ ದುಡ್ಡು ಇರಬೇಕಲ್ವಾ. ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.